ಬಾಗಲಕೋಟೆ ತೋಟಗಾರಿಕೆ ವಿವಿಯಲ್ಲಿ 14ನೇ ಘಟಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಭವ್ಯ ವೇದಿಕೆಯಲ್ಲಿ ತೋಟಗಾರಿಕಾ ವಿವಿಯ ಸಾಧಕ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅದರಲ್ಲಿ ಓರ್ವ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿ ಗೋಲ್ಡ್ ಮೆಡಲ್ ಪಡೆದು ಗಮನ ಸೆಳೆದಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಶ್ವವಿದ್ಯಾಲಯ 14ನೇ ಘಟಿಕೋತ್ಸವ. ಚಿನ್ನದ ಪದಕಗಳನ್ನು ಬೇಟೆಯಾಡಿದ ಬೆಡಗಿಯರು. ಒಂದೆಡೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಿರೋ ರಾಜ್ಯಪಾಲರು, ಮತ್ತೊಂದೆಡೆ ಅತಿ ಹೆಚ್ಚು ಚಿನ್ನದ ಪದಕ ಪಡೆದ ಸಂಭ್ರಮದಲ್ಲಿ ತೇಲುತ್ತಿರೋ ಯುವತಿಯರಿಬ್ಬರ ಸಾಧನೆ ಕಂಡು ಸಂತಸಗೊಂಡಿರುವ ಪೋಷಕರು. ಅಂದಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ. ಹೌದು, ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಸಹ ಒಂದು. ಇಂತಹ ವಿಶ್ವವಿದ್ಯಾಲಯದಲ್ಲಿ 14ನೇ ಘಟಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ತೋಟಗಾರಿಕಾ ವಿಶ್ವವಿದ್ಯಾಲಯ ಆಡಿಟೋರಿಯಂ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ರು. ಈ ಬಾರಿ ಘಟಿಕೋತ್ಸವದಲ್ಲಿ ಸುಮಾರು 30 ಜನ ಸಾಧಕ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಗೋಲ್ಡ್ ಮೆಡಲ್ ನೀಡಿ ಗೌರವಿಸಿದ್ರು. ಟೈಲರ್ ಮಗಳಿಗೆ ಬಂತು 17 ಚಿನ್ನದ ಪದಕ. ಸಾಮಾನ್ಯ ಟೇಲರ್ನ ಮಗಳು ಸಹನಾ ಕಷ್ಟದ ಹಾದಿಯಲ್ಲಿಯೇ ಬೆಳೆದು ಇಂದು ಬರೋಬ್ಬರಿ 17 ಗೋಲ್ಡ್ ಮೆಡಲ್ ಪಡೆದು ರಾಜ್ಯಪಾಲರ ಪ್ರಶಂಸೆಗೆ ಪಾತ್ರರಾದಳು. ಕಷ್ಟಪಟ್ಟು ಓದಿಸಿದ ತಂದೆ ತಾಯಿಗೆ ತಕ್ಕಂತೆ ಓದಿ ಸಾಧನೆ ಮಾಡಿದ್ದಾಳೆ. ತುಂಬ ಖುಷಿ ಆಗ್ತಿದೆ, ಭಾಳ ಪ್ರೌಡ್ ಮೂಮೆಂಟ್. ನಾನು ಪಪ್ಪ ಟೈಲರಿಂಗ್ ಮಾಡ್ತಿದ್ರು, ನನಗೆ ಇಷ್ಟು ಚೆನ್ನಾಗಿ ಓದಿಸಿದ್ದಾರೆ. ಮತ್ತು ನಮ್ಮ ಹಳ್ಳಿ ಕಡೆ ಗರ್ಲ್ಸ್ಗೆ ಓದಿಸೋದೇ ಇಲ್ಲ. ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಗರ್ಲ್ಸ್ಗೂ ಓದೋಕ್ಕೆ ಅವಕಾಶ ಕೊಟ್ಟು ನೋಡ್ರಿ, ಅವರು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡ್ತಾರೆ. ಭಾಳ ಖುಷಿ ಆಗ್ತೈತೆ ರೀ, ಭಾಳ ಆನಂದ ಆಗತ್ತೈತೆ ರೀ. ಇದಕ್ಕಿಂತ ಹೆಚ್ಚಿನ ಆನಂದ ಬೇರೆ ಯಾವುದೂ ಇಲ್ಲ ಅಂತಂದ್ರೆ ನಾನು ಟೈಲರಿಂಗ್ ಮಾಡೋರು. ಹ್ಞೂ ರೀ, ನಿಮ್ಮ ಮಗಳು ಈ ಥರ ಸಾಧನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಹೆಂಗೆ? ನಾನು ಅನ್ಕೊಂಡಿದ್ದೆ ರೀ, ನಮ್ಮ ಮಗಳು ಮಾಡ್ತಾಳೆ ಅಂತ ಅನ್ಕೊಂಡೆ. ಯಾಕಂದ್ರೆ SLC ಅಂದರೆ 1ನೇ ಕ್ಲಾಸ್ ಇದ್ದನ ಹಾಗೆ ಅದಾಳ್ರಿ. ರೈತನ ಮಗಳಿಗೆ ಬಂತು ಬರೋಬ್ಬರಿ 16 ಗೋಲ್ಡ್ ಮೆಡಲ್. ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ 14ನೇ ಘಟಿಕೋತ್ಸವದಲ್ಲಿ ಮತ್ತೊಬ್ಬಳು ಸಾಧಕಿ ವಿದ್ಯಾರ್ಥಿನಿ ರೈತನ ಮಗಳು ಬರೋಬ್ಬರಿ 16 ಚಿನ್ನದ ಪದಕ ಪಡೆದು ಗಮನ ಸೆಳೆದ್ಲು. ಬಡ ರೈತನ ಮಗಳು ಭೀಮವ್ವ ಕರ್ಕಿಹಳ್ಳಿ 16 ಚಿನ್ನದ ಪದಕ ಪಡೆದ ಕುವರಿ. ಬೀದರ್ ತೋಟಗಾರಿಕೆ ಪದವಿ ಕಾಲೇಜಿನ ವಿದ್ಯಾರ್ಥಿಯಾದ ಭೀಮವ್ವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ತಳಬಾಳ ನಿವಾಸಿ. ಈ ಮೂಮೆಂಟ್ ಹೆಂಗೆ ಅನಿಸ್ತಿದೆ ಅಂದರೆ ಭಾಳ ಖುಷಿ ಆಗ್ತಿದೆ. ಡ್ರೀಮ್ ಟು ಬಿ ಕಮ್ ಟ್ರೂ ಅಂತ ಅನಿಸ್ತಿದೆ. ನಾನು ಇದು ಡಿಗ್ರಿ ಕಾಲೇಜಿಗೆ ಹೋಗುವಾಗ ಅಂದ್ಕೊಂಡಿದ್ದೆ ಒಂದಾದರೂ ಮೆಡಲ್ ತೊಗೊಳ್ಳೋದೆ ಅಂತ. ನಮ್ಮ ಮನೇಲಿ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಇದ್ದಾರೆ. ಅವರು ಒಂದ್ಸಲ ಗೋಲ್ಡ್ ಮೆಡಲ್ ತಗೊಂಡಿದ್ರು. ಅದು ನಮ್ಮ ಮನೇಲಿ ಮಾತಾಡುವಾಗ ನಮ್ಮಣ್ಣ ಅವ್ರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂತ ಭಾಳ ಖುಷಿಯಾಗಿದ್ದರು. ಆ ಮೂಮೆಂಟಿಗೆ ಅಂದ್ಕೊಂಡೆ, ನಾನು ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ ನಮ್ಮ ಅಣ್ಣ ಎಷ್ಟು ಖುಷಿ ಆಗ್ತಾನೋ ಏನೋ, ನಮ್ಮ ಮನೇಲಿ ಎಷ್ಟು ಖುಷಿ ಆಗ್ತಾರೋ ಏನೋ, ನಾನು ತಗೊಳ್ಳೇಬೇಕು ಒಂದಾದರೂ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಅದೇ ರೀತಿಯೇ ನನ್ನ ಹಾರ್ಡ್ ವರ್ಕಿಂಗ್ ನಂಗೆ ಸಿಕ್ತು ಅಂತ ನನಗೆ ಅನ್ನಿಸ್ತಿದೆ. ಅವಳು ಏನು ನಾನು ಓದ್ತೀನಿ ಅಂದ್ಲು. ನಮ್ಮ ಮನೆಯಲ್ಲಿ ಯಾರೂ ಓದಿಲ್ಲ, ಇವತ್ತಿಗಾದರೂ ಇವಳೇ ಫಸ್ಟು. ಹಂಗಾಗಿ ಆಕೆ ಏನು ಓದ್ತೀನಿ ಅಂತ ನಾ ಯಾವತ್ತೂ ಆಕೆ ಬೆಂಬಲ ಅನ್ನಿಸ್ತೀನಿ. ಆಕೆ ಓದಿದ್ದು ಅದೇ ನಮಗೆ ಖುಷಿಯಾಗಿದೆ. ಒಟ್ಟಿನಲ್ಲಿ ಚಿನ್ನದ ಪದಕ ಬೇಟೆಯಾಡಿದ ಸಹನಾ ಮತ್ತು ಭೀಮವ್ವ ಬಡ ಕುಟುಂಬದಿಂದ ಬಂದ ಸಾಧಕ ವಿದ್ಯಾರ್ಥಿನಿಯರು ಇತರರಿಗೂ ಮಾದರಿಯಾಗಿದ್ದು ಸುಳ್ಳಲ್ಲ. ಸಾಧನೆಗೆ ಬಡತನ ಮಾರಕವಲ್ಲ, ಮನಸ್ಸಿದ್ದರೆ ಸಾಧನೆ ಸುಲಭ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಈ ಗೋಲ್ಡನ್ ಗರ್ಲ್ಸ್. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.